ಇನ್ ಕೇಸ್ ಈ ಮಧುಸೂದನ್ ನಾಯ್ಕ ಅವರು ಕೊಟ್ಟಿರುವಂತಹ ರಿಪೋರ್ಟ್ ವಜಾ ಆಯ್ತು, ರಿಜೆಕ್ಟ್ ಆಯ್ತು ಅಂತ ಅಂದ್ಕೊಳ್ಳೋಣ. ಈಗಿರುವಂತಹ ಹಿಂದ ನಂಬರ್ಸ್ ಕಾಂಗ್ರೆಸ್ ಕಡೆಗೆ ಕಣ್ಣು ಮುಚ್ಕೊಂಡು ಹೋಗಿ ಹಸ್ತಕ್ಕೆ ಓಟ್ ಹಾಕ್ತಾ ಇದ್ದಾರೆ, ಅದು ನಿಜಕ್ಕೂ ಹಂಗೆ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ನಮಗೆ ಇನ್ನೊಂದು ಆಪ್ಷನ್ ಬೇರೆ ಯಾವ್ದಿದೆ ಅಂತ ಹುಡುಕ್ತಾರಾ? ಒಳ್ಳೆ ಪ್ರಶ್ನೆ ನಿಮ್ದು. ನನಗೆ ಕಾಂಗ್ರೆಸ್ ಇದನ್ನ ಜಾತಿ ಸಮೀಕ್ಷೆ ವಿರುದ್ಧ ಹೋಗಲ್ಲ ಮತ್ತು ಸಿದ್ದರಾಮಯ್ಯರು ಸಹಿತ ನನ್ನ ಭರವಸೆ ಮತ್ತು ಡಿ ಕೆ ಶಿವಕುಮಾರ್ ಅವರು ನಡೆದುಕೊಳ್ತಾ ಇರುವಂತ ರೀತಿ, ಆವಾಗಿನ ಪ್ರಶ್ನೆಗೆ ಈಗ ಮತ್ತು ಉತ್ತರ, ಮತ್ತು ಈ ನಿಮ್ಗೆ ಈ ಕೇಳಿರೋ ಪ್ರಶ್ನೆಗೂ ಸಹಿತ ಇದೇ ಉತ್ತರ. ಡಿ ಕೆ ಶಿವಕುಮಾರ್ ಅವರನ್ನ ಒಂದು ಕಳೆದ 3 ವರ್ಷದಿಂದ ಅವರು ನಡ್ಕೊಳ್ತಿರುವಂಥ ರೀತಿ ಮತ್ತು ಅವರ ತಾಳ್ಮೆ ಮತ್ತು ಅವರು ಪಕ್ಷಕ್ಕೆ ನಿಂತ ರೀತಿ ಮತ್ತು ಪಕ್ಷ ಸಿದ್ಧಾಂತದಲ್ಲೇ ನಡೀತಾ ಇರುವಂಥ ರೀತಿ ನೋಡಿದ್ರೆ ರಾಹುಲ್ ಗಾಂಧಿಯವರು ಡಿ ಕೆ ಶಿ ಅವರ ನೇತೃತ್ವದಲ್ಲೇ ಇದಕ್ಕೊಂದು ಅನುಷ್ಠಾನವನ್ನು ಮಾಡಿಸ್ತಾರೆ ಹೇಳೋ ಒಂದು ಭರವಸೆ ಇದೆ ಒಂದು. ಮತ್ತೆ ಅದಕ್ಕೆ ವಿರೋಧಗಳು ಏನೇನು ಬಂತಿತ್ತು ಅವೆಲ್ಲವೂ ಸಹಿತ ಉತ್ತರ ಬಂದಾಗಿದೆ. ಯಾಕಂದ್ರೆ ಆಯೋಗದಲ್ಲೇ ಪ್ರತಿನಿಧಿಗಳಿದ್ದಾರೆ, ಲಿಂಗಾಯತ ಮತ್ತು ಒಕ್ಕಲಿಗರ ಪ್ರತಿನಿಧಿಗಳಿದ್ದಾರೆ, ಜೊತೆಗೆ ಟೇಬಲ್ ಆದರೂ ಸಹಿತ ಅದನ್ನ ಇವತ್ತು ತುಂಬಾ ನೋಡಿ, ಇನ್ಕ್ಲೂಡಿಂಗ್ ಜಿಯೋ ಟ್ಯಾಗಿಂಗ್, ಅದನ್ನ ನಂಬರ್ಸ್ಗಳನ್ನ ಯಾರು ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ, ಇದೇ ನಿಜ. ಯಾಕಂದ್ರೆ ಇನ್ಕ್ಲೂಡಿಂಗ್ ಜಿಯೋ ಟ್ಯಾಗಿಂಗ್ ಅದು ಈ ಬಾರಿ ತುಂಬಾ ವೈಜ್ಞಾನಿಕವಾದ ಸಮೀಕ್ಷೆ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ಹೊರಗೆ ಕಂಪ್ಲೀಟ್ ಆಗಿ ಬರಲಿ, ಅವಾಗ ಅದು ವೈಜ್ಞಾನಿಕ ನಂಬರ್ಸ್ ಮೇಲೆ ಅದು ವೈಜ್ಞಾನಿಕನೋ ಅವೈಜ್ಞಾನಿಕ ಅಂತ ತೊಳಕಾಗಲ್ಲ. ಅದು ಮಾಡಿದ ರೀತಿಯಿಂದ ಅದು ವೈಜ್ಞಾನಿಕನೋ ಅವೈಜ್ಞಾನಿಕ ಅಂತ ಹೇಳ್ಬೋದು. ಈ ಅವೈಜ್ಞಾನಿಕ ಅಂತ ಹೇಳೋದು ಹಳೆಯ ಅಲ್ಪಸಂಖ್ಯಾತರು ಅಂತ ಕನ್ಸಿಡರ್ ಮಾಡ್ತೀರಿ ಅಂತ ರಾಜ್ಯದಲ್ಲಿ ಕೇಳ್ತಾರೆ, ಅವಾಗ ಏನಂತೀರಾ? ನಂಬರ್ 1 ಅಂತ ಕರೆಸ್ಕೊಳ್ಳೋರ್ನ ಇನ್ನು ಅಲ್ಪಸಂಖ್ಯಾತರು ಅಂತ ಹೆಂಗ್ ಕನ್ಸಿಡರ್ ಮಾಡ್ತೀರಿ? ಅಲ್ಪಸಂಖ್ಯಾತರಿಗೆ ಏನ್ ಕೊಡ್ತಾ ಇದ್ರಿ? ಅಲ್ಪಸಂಖ್ಯಾತರ ಅಂತ ಹೇಳ್ತಾ ಏನ್ ಕೊಡ್ತಾ ಇದ್ರಿ ಹೇಳಿ? ಆಯ್ತು ಲೋಹಿತ್ ಹೇಳಿ, ಏನ್ ಕೊಡ್ತಾ ಇದ್ರಿ? ಆಯ್ತು, ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ರಲ್ಲ, ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ರಲ್ಲ, ಏನ್ ಕೊಡ್ತಾ ಇದ್ರಿ? ಕೇಳಿಲಿ, ಏನ್ ಕೊಡ್ತಾರೆ ಅಂತ ನಾನ್ ಪಟ್ಟಿ ಕೊಡ್ತಾ ಹೋಗ್ತೀನಿ. ಏನ್ ಕೊಟ್ಟಿಲ್ಲ, ಏನ್ ಸಿಕ್ಕಿಲ್ಲ ಅಲ್ಪಸಂಖ್ಯಾತರಿಗೆ ಹೇಳ್ರಿ ನೀವು ಫಸ್ಟ್, ನಾನು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಕುತ್ಕೊಂಡಿಲ್ಲ, ಜರ್ನಲಿಸ್ಟ್ ಆಗಿ ಪ್ರಶ್ನೆ ಮಾಡ್ತಿದ್ದೀನಿ, ಕೇಳಿಸ್ಕೊಳ್ಳಿಲ್ಲ. ಏನ್ ಸಿಕ್ಕಿಲ್ಲ ಮುಸಲ್ಮಾನರಿಗೆ ರಾಜ್ಯದಲ್ಲಿ? ನೀವು ನಂಬರ್ಸ್ ಕೊಡಿ. ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಅದೊಂದು ಸರಿ ಆಯ್ತು. ಆಮೇಲೆ ಮುಖ್ಯಮಂತ್ರಿ ಸ್ಥಾನ ಕರ್ಕೊಂಡ್ಬಂದು ಕೂರಿಸ್ಬೇಕು, ಆಯ್ತು. ನಾನೆಲ್ಲಿಲ್ಲ ಅಂತ ಹೇಳಿದೆ, ಮುಂದುವರ್ಸಿ. ನಂಬರ್ 1. ಎರಡನೇದು ಏನ್ ಸಿಕ್ಕಿಲ್ಲ ಹೇಳಿ? ಅವರ ಸಂಖ್ಯೆಗೆ ಜನರಿಗೆ ಯಾವ್ದ್ರಲ್ಲಿ ಅನುಕೂಲ ಆಗಿದೆ ಹೇಳಿ? ಆಯ್ತು, ಮುಂದುವರ್ಸಿ. ಅವರಿಗೆ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯ ಮಂತ್ರಿಮಂಡಲದಲ್ಲೂ ಇಲ್ಲ, MLA-ಗಳಲ್ಲೂ ಇಲ್ಲ. ಮತ್ತೇನ್ ಬೇಕು? ರಾಜಕೀಯ ಆಯ್ತು, ರಾಜಕೀಯ ಆಯ್ತು, ಆಯ್ತು. ರಾಜಕೀಯ ನೋಡಿ, ಪಾಲಿಟಿಕಲ್ ಪವರ್ ಇಸ್ ಅಲ್ಟಿಮೇಟ್ ಪವರ್. ನಾನು ಅವಾಗ್ಲೇನು ಅದನ್ನೆಲ್ಲೋ ಹೋಯ್ತವ್ರೆ. ಪಾಲಿಟಿಕಲ್ ಪವರ್ ಇಸ್ ಅಲ್ಟಿಮೇಟ್ ಪವರ್ ರೀ. ಪೊಲಿಟಿಕಲ್ ಪವರ್, ಅವ್ನು CM ಆಗ್ಲಿ ಅಥವಾ ಮಿನಿಸ್ಟರ್ ಆಗ್ಲಿ, ಇನ್ನೊಬ್ಬ ಆಗ್ಲಿ, ಅವನು ಆ ಸಮುದಾಯಕ್ಕೆ ಏನೂ ಮಾಡಿಲ್ಲ. ನಾನು ಅದೇ ಹೇಳಿದ್ದು. ಅದು ನೋಡಿ, ಆ ಸಮುದಾಯದಿಂದ ಬಂದವರು ಆ ಸಮುದಾಯಕ್ಕೆ ಏನೂ ಮಾಡ್ಲಿಲ್ಲ ಹೇಳೋದು ಪೂರ್ತಿ ಸತ್ಯ ಅಲ್ಲ. ಅದು ಭಾಗಶಃ ಸತ್ಯ. ನೋಡಿ, ಭಾಗಶಃ ಸತ್ಯ, ಅದು ಪೂರ್ತಿ ಸತ್ಯ ಅಲ್ಲ. ಯಾಕೆ ಅಂತಂದ್ರೆ ಈಗ ಸಿದ್ದರಾಮಯ್ಯವರು ಆ ಸಮುದಾಯವನ್ನ ನಾವು ನೋಡಿದಾಗ, ಆ ಹಿಂದ ವರ್ಗವನ್ನ ಅವರು ಪ್ರತಿನಿಧಿಸಿದಾಗ ಬೇಕಾದಷ್ಟು ಕೆಲಸವನ್ನು ಮಾಡಿದ್ದಾರೆ. ಜಾತಿ ಸಮೀಕ್ಷೆ ವಿಚಾರದಲ್ಲಿ ಇನಿಷಿಯೇಟ್ ತಗೊಂಡಿದ್ದಾರೆ, ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡಿದ್ದಾರೆ, 2A ರಿಸರ್ವೇಷನ್ನ ಇದರಲ್ಲಿ ಕೊಟ್ಟಿದ್ದಾರೆ, ಯಾವುದದು 2B ರಿಸರ್ವೇಷನ್ನ ಕಾಂಟ್ರಾಕ್ಟ್ಗಳಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅಲ್ಪಸಂಖ್ಯಾತರಾಗ್ಲಿ ಹಿಂದುಳಿದವರಾಗ್ಲಿ ಎಲ್ಲರನ್ನೂ ಸಹಿತ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಏನೂ ಮಾಡ್ಲಿಲ್ಲ ಹೇಳೋದು ಅದು ಎಕ್ಸಾಜುರೇಷನ್. ಅದು ಏನೂ ಮಾಡಿಲ್ವಾ? ಏನಾದ್ರು ಮಾಡಿದ್ದಾರೆ ಅಂದ್ರೆ ಪಟ್ಟಿ ಮಾಡ್ಕೊಳ್ಳೋಣ, 100% ಮಾಡೋಣ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನೂ ಮಾಡ್ಲಿಲ್ಲ ಹೇಳೋದು ತಪ್ಪು, ಏನೂ ಮಾಡದೆ ಹೇಳೋದು ತಪ್ಪು. ಅದು DK ಶಿವಕುಮಾರ್ ಅವ್ರು ಆಸೆ ಪಟ್ಟಂಗೇನೋ ಸ್ಥಾನ ಸಿಕ್ಕಿದೆ, ಬಟ್ ಅಷ್ಟೊಂದು ಸಲೀಸಾಗಿ ಹೋಗಕ್ಕೆ ಸಿದ್ದರಾಮಯ್ಯನ ಕಡೆಯವ್ರು ಬಿಡ್ತಾರ ಅಂತ ಪ್ರಶ್ನೆ ಬರುತ್ತೆ. ಆ ತರದ ಭಾವನೆ ಅಥವಾ ನಮ್ಮವನ್ ಹೆಂಗ ಆಗಿದ್ದಾನೆ, ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಸಹಿಸ್ಕೊಂಡು ಹೋಗೋಣ ಅಂತ ಒಕ್ಕಲಿಗರು ಸುಮ್ಮನಾಗ್ತೀರಾ? ಒಕ್ಕಲಿಗರು ಅನ್ನೋದಕ್ಕಿಂತ DK ಶಿವಕುಮಾರ್ ಅವರು ಒಬ್ಬ ಕಾಂಗ್ರೆಸ್ಸಿನ ಒಂದು ಕಟ್ಟಾಳು ಕಾರ್ಯಕರ್ತ ಆಗಿ ದುಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಉಳಿಸ್ಬೇಕು ಅವರು. ಯಾವುದೇ ಕಾರಣದಿಂದಲೂ ಕಾಂಗ್ರೆಸ್ ಪಕ್ಷನ ಡ್ಯಾಮೇಜ್ ಮಾಡೋದಕ್ಕಾಗ್ಲಿ ಇನ್ನೊಂದು ಮಾಡ್ಲಿಕ್ಕಾಗ್ಲಿ ಬಿಡಲ್ಲ. ಎಲ್ಲಾ ಜಾತಿನವ್ರನ್ನು ಕೂಡ ಜೊತೆಯಲ್ಲಿ ತಗೊಂಡು ಹೋಗುವಂತ ಕೆಲಸ DK ಶಿವಕುಮಾರ್ ಅವ್ರು ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯನವರು ತೊಂದರೆ ಕೊಟ್ಬಿಡ್ತಾರೆ, ಸಿದ್ದರಾಮಯ್ಯನವರಿಂದ ಹಂಗಾಗ್ತದೆ ಅನ್ನೋದು ಅದೆಲ್ಲ ಸಿದ್ದರಾಮಯ್ಯನವರಿದ್ದಾಗ DK ಶಿವಕುಮಾರ್ ಅವರು ಸಹಾಯ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಸಹಾಯ ಮಾಡ್ತಾರೆ.
ಅದಕ್ಕೆ ಹೊಂದಾಣಿಕೆ ಹೋಗ್ತಾರೆ ಇಬ್ರು ಬಹುಶಃ ರಾಜ್ಯಸಭೆ ಆಫರ್ ಇಟ್ಟಾಗ ಡೆಲ್ಲಿ ಆಫರ್ ಇಟ್ಟಾಗ ಹೋಗ್ಬಿಟ್ಟಿದ್ರೆ ಒಂಥರ ಕೇಕ್ ವಾಕ್ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ರೊಟ್ಟಿ piece, ಇವತ್ತಿಂದಲ್ಲ ಗಂಟ್ಲಲ್ಲಿ ಸಿದ್ದರಾಮಯ್ಯ ಅವರು ಇವತ್ತಿಂದ ಅಲ್ಲ, Yes. ಮೊದ್ಲಿಂದನೂ ಸಹಿತ ಅವರಿಗೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಒಂದು. ಮತ್ತೆ ಇಡೀ ರಾಷ್ಟ್ರದ ಇವತ್ತಿನ ಅನಾಲಿಸಿಸ್ ಅನ್ನ ನಾನು ನೋಡ್ತಾ ಇದ್ದೇನೆ. ಎವ್ರಿಬಡಿ ಪ್ರೇಸಿಂಗ್ ದಿಸ್ ಟ್ರಾನ್ಸಿಷನ್. ಎಲ್ಲರೂ ಸಹಿತ ಇದನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಓಯಪ್ಪ ಆಶ್ಚರ್ಯನೂ ಪಡ್ತಾ ಇದ್ದಾರೆ ಮತ್ತು ಸಂತೋಷ ಪಡ್ತಾ ಇದ್ದಾರೆ. ಒಂದು ನಿಮಿಷ ಗೌಡ್ರೆ ಹೇಳ್ತೀನಿ ಕೇಳಿ. ಅದಕ್ಕೆ ಎರಡೂ ಜನ ಕಾರಣ. ಸಿದ್ದರಾಮಯ್ಯವರು ಪಕ್ಷನಿಷ್ಠರಾಗಿ ದುಡ್ದಿರುವಂಥ ಡಿ ಕೆ ಶಿವಕುಮಾರ್ಗೆ ಯಾವುದೇ ಒಂದು ತಕರಾರಿಲ್ಲದೆ ಏನು ಅಧಿಕಾರ ಬಿಟ್ಕೊಡ್ಲಿಕ್ಕೆ ಒಪ್ಕೊಂಡಿರೋದು ಒಂದು ಕಾರಣ. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಡಿ ಕೆ ಶಿವಕುಮಾರ್ 2-3 ವರ್ಷದಿಂದ ಅವರು ದುಡ್ದಿರೋದೊಂದು, ಮತ್ತೆ ಅವರ ನಡವಳಿಕೆ ಮತ್ತು ಅವರ ತಾಳ್ಮೆ ಕಾರಣ ಇದಕ್ಕೆ. ಸೊ ನನಗೆ ಏನು ತುಂಬ ಭರವಸೆ ಇರೋದು ಏನು ಅಂತಂದರೆ, ಇದೇ ತಾಳ್ಮೆ ಮತ್ತು ಇದೇ ಒಂದು ಸೀಸನ್ಡ್ ಪಾಲಿಟಿಷಿಯನ್ ಏನು ಡಿ ಕೆ ಶಿವಕುಮಾರ್ ಆಗಿದ್ದಾರಲ್ಲ, ಇದೇ ರೀತಿಯಾಗಿ ಎಲ್ಲರನ್ನೂ ಒಳಗೊಂಡಿರುವಂಥ, ಎಲ್ಲರನ್ನೂ ನ್ಯಾಯಯುತವಾಗಿ ಎಲ್ಲರನ್ನೂ ಸಹಿತ ಸರಿಸಮಾನವಾಗಿ ಟ್ರೀಟ್ ಮಾಡಿಕೊಂಡು ಮುಂದೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅಂತ ಅಂದ್ಬಿಟ್ಟು ನಮ್ಗೆ ಪ್ರಬಲ ನಂಬಿಕೆ ಇದೆ. ಆಮೇಲೆ ಒಂದು ಸಿದ್ದರಾಮಯ್ಯನವರು ಯಾವತ್ತಿನ ಮಾತಿನ ಪ್ರಕಾರ ನಡ್ಕೊಂಡು ಇವತ್ತು ಮಾತಿಗೆ ತಪ್ಪದಲ್ಲಿರತಕ್ಕಂಥವ್ರು. ಹಿಂದೆ ಇದ್ದಂಥ ಸರ್ಕಾರಗಳು, ಈಗ ನಮ್ಮ ಕುಮಾರಸ್ವಾಮಿ ಅವರು ಇರ್ಬೋದು, 20 ತಿಂಗಳು ಸರ್ಕಾರ ಕೊಡ್ತೀವಿ ಅಂತೇಳಿ ಯಡಿಯೂರಪ್ಪನವರಿಗೆ ಅವಕಾಶನೇ ಕೊಡಲಿಲ್ಲ. ಮಾತಿನ